ನಮಸ್ಕಾರ. ಇವತ್ತಿನ ವಿಡಿಯೋ, ಒಂದು ನಿಮಿಷ ನಿಮ್ಮ ಮೊಬೈಲ್ ಕೊಡಿ, ಲಕ್ಷ ಲಕ್ಷ ಮೋಸ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಮೋಸಕ್ಕೆ ಒಳಗಾಗುವವರ ಸಂಖ್ಯೆ ಜಾಸ್ತಿ ಇದೆ. ನಾನು ಮಾತಾಡ್ತಿರೋದು ಸೈಬರ್ ಕ್ರೈಮ್. ಹಾಗೇನೆ ಮೋಸ ಮಾಡುವವರ ಸಂಖ್ಯೆ ಕೂಡ ದೊಡ್ಡ ಮಟ್ಟಿನಲ್ಲಿ ಜಾಸ್ತಿ ಆಗ್ತಾ ಇದೆ. ನಿಮಗೆಲ್ಲ ತಿಳಿದಿದೆ, ಸೈಬರ್ ಕ್ರೈಮ್ನಲ್ಲಿ ಒಮ್ಮೆ ನೀವು ಸಿಕ್ಕಾಕೊಂಡ್ರೆ ನಿಮ್ಮ ದುಡ್ಡು ಹೋಗುತ್ತೆ, ಮತ್ತೆ ಅದನ್ನು ಪೊಲೀಸ್ನವರಿಗೂ ಕೂಡ ರಿಕವರಿ ಮಾಡ್ಲಿಕ್ಕೆ ಬರೋದಿಲ್ಲ. 100 ಕೇಸ್ನಲ್ಲಿ ಸಾಲ್ವ್ ಆಗುವಂಥದ್ದು ಕೇವಲ 14-15% ಮಾತ್ರ. ಆದ್ದರಿಂದ ಇವತ್ತು ನಾನು ಈ ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದರ ಹೆಸರು ಕ್ವಿಕ್ ಕಾಲ್ ಟ್ರ್ಯಾಪ್. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಇಂದಿನಿಂದ ಮುಂದೆ ಯಾರೂ ಕೂಡ ಇಂತಹ ಮೋಸದ ಜಾಲಕ್ಕೆ ಅಥವಾ ಬಲೆಗೆ ಸಿಲುಕಿ ಹಾಕೊಳ್ಬಾರ್ದು. ಈ ಸ್ಕ್ಯಾಮ್ ಹೇಗೆ ಕೆಲಸ ಮಾಡುತ್ತೆ? ನೀವು ಯಾವುದೋ ಪಬ್ಲಿಕ್ ಪ್ಲೇಸಲ್ಲಿ ಇದ್ದೀರಿ, ಯಾರೋ ಬಂದು ಹೇಳ್ತಾರೆ, ಸರ್ ಒಂದು ನಿಮಿಷ ನಿಮ್ಮ ಫೋನನ್ನು ನನಗೆ ಕೊಡಿ, ಒಂದು ಅರ್ಜೆಂಟ್ ಕಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಕೈಯಿಂದ ಫೋನನ್ನು ತಗೊಂಡು ಅದೇನೇನೋ ಪ್ರೆಸ್ ಮಾಡ್ತಾರೆ. ಅಲ್ಲಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಫೋನಲ್ಲಿ ಒಂದಷ್ಟು ಮಾರ್ಪಾಡಾಗುತ್ತೆ ಮತ್ತು ಎಕ್ಸಿಸ್ಟಿಂಗ್ ಆ್ಯಪು, ಚೇಂಜ್ ಸೆಟ್ಟಿಂಗ್ ಎಲ್ಲವೂ ಕೂಡ ಚೇಂಜ್ ಆಗೋಗುತ್ತೆ. ಮೆಸೇಜ್ ಬರೋದು ಕೂಡ ನಿಂತು ಹೋಗುತ್ತೆ. ಮತ್ತೆ ನಿಮ್ಮ ಫೋನನ್ನು ನಿಮಗೆ ವಾಪಸ್ ಕೊಡ್ತಾರೆ. ಫೋನ್ನಲ್ಲಿ ಯಾವುದೇ ಬದಲಾವಣೆ ಕಾಣೋದಿಲ್ಲ. ಹೊರಗಿಂದಾಗಲಿ ಒಳಗಿಂದಾಗಲಿ ನೀವು ಸಂತೋಷವಾಗಿರ್ತೀರಿ. ಇದು ಡೇಂಜರ್ ಸಿಚುವೇಶನ್. ಯಾಕಂದ್ರೆ ನಿಮ್ಮ ಫೋನು ಟ್ರ್ಯಾಪ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಆಮೇಲೆ ಆ ಸ್ಕ್ಯಾಮರ್ ನಿಮ್ಮ ಮೊಬೈಲನ್ನು ನಿಮಗೆ ಕೊಡ್ತಾರೆ. ಆದರೆ ಫಾರ್ವರ್ಡಿಂಗ್ ಫೆಸಿಲಿಟಿನ ತಮಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಬ್ಯಾಂಕಿಂಗ್ ನೋಟಿಫಿಕೇಶನ್ ಇರಲಿ, OTP ಇರಲಿ, ಅವರಿಗೆ ಡೈರೆಕ್ಟ್ ಹೋಗುತ್ತೆ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ಅಕೌಂಟನ್ನು ಕಂಟ್ರೋಲ್ ಮಾಡ್ಬೋದು. ಅನ್ಆಥರೈಸ್ಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೋದು. ಇಮೇಲ್, ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಪಾಸ್ವರ್ಡ್ಗಳನ್ನು ಚೇಂಜ್ ಮಾಡಿ ಎಲ್ಲವನ್ನು ಓದಿ ಅರ್ಥ ಮಾಡ್ಕೊಳ್ತಾರೆ. ಇಂತಹ ಮೋಸದ ಜಾಲಕ್ಕೆ ಯಾರೂ ಕೂಡ ಬಲಿಯಾಗ್ಬೋದು. ಅದರ ಸ್ಪೆಷಲ್ ಕ್ಯಾಟಗರಿ ಯಾರು ಸಾಮಾನ್ಯವಾಗಿ ಸಿಲುಕಿಕೊಳ್ತಾರೆ ಅಂತ ಹೇಳ್ತಾ ಇದ್ದೇನೆ. ಮೊದಲನೇದ್ದು, ಯಾರು ಟೆಕ್ ಸಾವಿ ಅಲ್ಲವೋ ಅವರು. ಎರಡನೇದ್ದು, ಬಹಳ ಜನಕ್ಕೆ ಡಿಸ್ಟ್ರಾಕ್ಷನ್ ಆಗುವಂತ ಅಭ್ಯಾಸ ಇರುತ್ತೆ. 1 ನಿಮಿಷ ಫೋನ್ ಕೊಟ್ರೆ ಏನಾಗುತ್ತೆ ಅಂತ. ಮೂರನೇದ್ದು, ಯಾರು ತುಂಬಾ ಅರ್ಜೆಂಟಲ್ಲಿ ಇರ್ತಾರೋ ಅವರು. ಈ ಸ್ಕ್ಯಾಮಿನ ಬಗ್ಗೆ ನಾನು ಮಾತಾಡ್ತಾ ಇದ್ದ ಹಾಗೆ ನೀವು ನನಗೊಂದು ಪ್ರಶ್ನೆ ಕೇಳ್ಬೋದು, ನಾನು ಯಾಕೆ ಅವರಿಗೆ ಮೊಬೈಲ್ ಕೊಡಲಿ? ಆದರೆ ಇಂತಹ ಮೋಸಗಾರರು ಪ್ರೊಫೆಷನಲ್ ಇರ್ತಾರೆ. ನಿಮ್ಮನ್ನು ಹೇಗೆ ಇಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತಲೂ ಗೊತ್ತು. ಅವರೇನು ಹೇಳ್ತಾರೆ ಅಂತಂದ್ರೆ, ನನ್ನ ಫೋನಿನ ಬ್ಯಾಟ್ರಿ ಡೆಡ್ ಆಗಿದೆ, ನನ್ನ ಫೋನ್ ಕಳೆದು ಹೋಗಿದೆ, ನನ್ನ ಫೋನನ್ನು ಯಾರೋ ಕಳವು ಮಾಡಿದ್ದಾರೆ, ಮತ್ತೆ ಮನೆಯಲ್ಲಿ ಬಹಳ ಸೀರಿಯಸ್ ಆಗಿದೆ, ಯಾರಿಗೊಬ್ಬರಿಗೆ ಆರೋಗ್ಯ ಇಲ್ಲ, ಅದಕ್ಕೋಸ್ಕರ ನಾನು ಫೋನ್ ಮಾಡಲೇಬೇಕು ಅಂತ ನಿಮಗೆ ಒಂದಷ್ಟು ಭರವಸೆಯನ್ನು ಕೊಡ್ತಾರೆ. ಈ ರೀತಿ ಯಾರೊಬ್ರು ಅಪರಿಚಿತರು ನಿಮಗೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದಾಗ ಆಗ ನಿಮ್ಗನ್ಸುತ್ತೆ, ಅವ್ರು ಹೇಳಿದ್ದು ಸರಿ ಇರ್ಬೋದು, ನಾನೇನಿದ್ದರೂ ಮಾನವೀಯತೆಯಿಂದ ವರ್ತನೆ ಮಾಡಬೇಕು ಅಂತ ಫೋನನ್ನು ಕೊಡ್ತೀರಿ. ಅವರು ಅದರ ಅಡ್ವಾಂಟೇಜನ್ನು ತಗೊಳ್ತಾರೆ. ಈಗ ಈ ಮೋಸದ ಜಾಲದ ಬಗ್ಗೆ ಮಾತಾಡಿ ಆಯಿತು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತಲೂ ಹೇಳಿದೆ, ಹೇಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅದನ್ನು ಹೇಳಿದೆ. ಇನ್ನು ಮುಂದಿನ ಭಾಗದಲ್ಲಿ ನಮ್ಮನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು ಅನ್ನುವಂಥ ಸ್ಟೆಪ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾನೆ. ಮೊದಲನೇದಾಗಿ, ಯಾರೇ ಅಪರಿಚಿತರು ಒಂದು ಫೋನ್ ಅಂತಂದ್ರೆ ದಯವಿಟ್ಟು ಕೊಡಬೇಡಿ. ಅಕಸ್ಮಾತ್ ಏನಾದರೂ ಜೆನ್ಯುಯಿನ್ ರೀಸನ್ ಅಂತ ಕಂಡು ಬಂದ್ರೆ ದಯವಿಟ್ಟು ಅವರ ಹತ್ರ ಫೋನ್ ನಂಬರ್ನ ಕೇಳಿಕೊಂಡು ಆ ಫೋನ್ ನಂಬರ್ನ ನೀವೇ ಡಯಲ್ ಮಾಡಿ ನಿಮ್ಮ ಮೊಬೈಲಲ್ಲಿ, ಮತ್ತು ಫೋನನ್ನು ಲೌಡ್ ಸ್ಪೀಕರ್ ಇಡಿ. ಅವ್ರು ಏನು ಮಾತಾಡ್ತಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಂತಹ ಮೋಸದ ಬಲೆಗೆ ಬೀಳಬಾರ್ದು ಅಂತಂದ್ರೆ ಎರಡನೇ ಪ್ರಿಕಾಷನ್, ಒಮ್ಮೆ ಆ ಸ್ಟ್ರೇಂಜರ್ ನಿಮಗೆ ನಿಮ್ಮ ಫೋನನ್ನು ವಾಪಸ್ ಕೊಟ್ಟ ಮೇಲೆ ಕಾಲ್ ಫಾರ್ವರ್ಡಿಂಗ್ ಫೆಸಿಲಿಟಿ, ಕಾಲ್ ಡೈವರ್ಟಿಂಗ್ ಆಪ್ಷನ್ ಇದು ಸ್ವಿಚ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅವನಿದ್ರೆ ತಪ್ಪು ಸ್ವಿಚ್ ಆಫ್ ಆಗಿರಬೇಕು. ಮೂರನೇ ಪ್ರಿಕಾಷನ್, ಯಾವುದೇ OTPಯನ್ನು ಇತರರೊಡನೆ ಶೇರ್ ಮಾಡಬೇಡಿ. ನಾಲ್ಕನೇದು, ಅಕಸ್ಮಾತ್ ನಿಮ್ಮ ಫೋನ್ ಏನಾದರೂ ಟ್ರ್ಯಾಪ್ ಆಗಿದೆ ಮತ್ತು ನೀವು ಸ್ಕ್ಯಾಮ್ ಆಗಿದ್ದೀರಿ ಅಂತಂದ್ರೆ ದಯವಿಟ್ಟು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ 1930ಕ್ಕೆ ತಕ್ಷಣನೇ ಫೋನ್ ಮಾಡಿ. ಈ ಮೋಸದ ಬಲೆಯ ಬಗ್ಗೆ ಮಾಹಿತಿ ಇದ್ದವರು
ಮುಂದಿನ ದಿನಗಳಲ್ಲಿ ಒಂದಷ್ಟು ಜಾಗೃತರಾಗಿರ್ತಾರೆ, ಹುಷಾರಾಗಿರ್ತಾರೆ ಮತ್ತು ಇತರರಿಗೂ ಕೂಡ ಅದರ ಬಗ್ಗೆ ಎಜುಕೇಶನ್ ಕೊಡ್ತಾರೆ. ಆದ್ದರಿಂದ ಇವತ್ತು ವಿಡಿಯೋನ ದಯವಿಟ್ಟು ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಒಮ್ಮೆ ಅವರೇನಾದರೂ ಇದರ ವಿಚಾರ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಲಕ್ಷವನ್ನು ಕಳೆದುಕೊಳ್ಳದೆ ಇರ್ಬೋದು, ನಮಗೂ ಪುಣ್ಯ ಬರುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ಅಪರಿಚಿತರು ಕಾಂಟ್ಯಾಕ್ಟ್ ಮಾಡಿದ್ರ ದಯವಿಟ್ಟು ನಿಮ್ಮ ಫೋನನ್ನು 1 ನಿಮಿಷ ಕೊಡಿ ಅಂತ ಎಸ್ ಅಥವಾ ನೋ ಅಂತ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ, ಆದರೆ ಫಾರ್ವರ್ಡ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.